ಎಲ್ರಿಗೂ ಒಂದು ಒಳ್ಳೇದಾಗಬೇಕು ಅಂತ ಈ ರೋಡಲ್ಲಿ ಹಾಸ್ಪಿಟ್ಲ್ ಮಾಡಿದ್ದೀವಿ. ಇದನ್ನ ಹೆಚ್ಚಿನಾಗಿ ಸರ್ವಿಸ್ ಕೊಟ್ಕೊಂಡು ಇದೇ ಥರ ಮುಂದೆ CT MRI USG ಸ್ಕ್ಯಾನು ಲೇಬರ್ ರೂಮು ಎಲ್ಲ ಟಾಪ್ ಟು ಬಾಟಮ್ ಮಾಡ್ಯುಲರ್ OT ಅಂತ ಇದೆ. ಇಲ್ಲಿ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ಬೋದು, ಅಷ್ಟು ಫೆಸಿಲಿಟಿ ಇರೋ OTನೂ ಇದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿಯ ಕೋಡಿಪಾಳ್ಯ ಸರ್ಕಲ್ನಲ್ಲಿರುವ ಆರೋಹಿ ಆಸ್ಪತ್ರೆಯನ್ನು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ST ಸೋಮಶೇಖರ್ ಅವರು ಉದ್ಘಾಟಿಸಿದರು. 100 ಹಾಸಿಗೆ ಉಳ್ಳ ಈ ಆಸ್ಪತ್ರೆಯು ಅನುಭವ ಇರುವಂತಹ ವೈದ್ಯರು, ನರ್ಸ್ಗಳು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಆಧುನಿಕ ಯಂತ್ರಗಳೊಂದಿಗೆ ಕೂಡಿದೆ ಎಂದು ತಿಳಿಸಿದರು. ಆರೋಹಿ ಹಾಸ್ಪಿಟ್ಲ್ ಯಂಗ್ಸ್ಟರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇದು ಭಾಳ ಚೆನ್ನಾಗಿ ಬೆಳೆದು ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ಇವತ್ತು ಆರೋಗ್ಯ ಹಾಸ್ಪಿಟಲ್ ಉದ್ಘಾಟನೆ ಆಗಿದೆ. ಹೌದು ಸರ್, ಈಗ ತಾನೇ ಬಂದು ST ಸೋಮಶೇಖರ್ ಅವರೆಲ್ಲ ಬಂದು ಈಗ ಇನಾಗ್ರೇಷನ್ ಮಾಡ್ಕೊಂಡು ಕೊಟ್ಬಿಟ್ಟು ಹೋಗಿದ್ದಾರೆ. ಏನಿಲ್ಲ, ಎಲ್ರಿಗೂ ಒಂದು ಒಳ್ಳೇದಾಗಬೇಕು ಅಂತ ಈ ರೋಡಲ್ಲಿ ಹಾಸ್ಪಿಟ್ಲ್ ಮಾಡಿದ್ದೀವಿ. ಇದನ್ನ ಹೆಚ್ಚಿನಾಗಿ ಸರ್ವಿಸ್ ಕೊಟ್ಕೊಂಡು ಇದೇ ಥರ ಮುಂದೆ ಮಾಡ್ಕೊಂಡು ಬೆಡ್ ಹಾಸ್ಪಿಟಲ್ ಸರ್ ಇದು 100 ಬೆಡ್ ಹಾಸ್ಪಿಟಲ್ ಸರ್. ಏನೆಲ್ಲ ಫೆಸಿಲಿಟೀಸ್ ಇದೆ ಸರ್? CT MRI USG ಸ್ಕ್ಯಾನು ಲೇಬರ್ ರೂಮು ಎಲ್ಲ ಟಾಪ್ ಟು ಬಾಟಮ್ ಮಾಡ್ಯುಲರ್ OT ಅಂತ ಇದೆ. ಇಲ್ಲಿ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ಬೋದು, ಅಷ್ಟು ಫೆಸಿಲಿಟಿ ಇರೋ OTನೂ ಇದೆ. ಸೊ ಒಂದು ಕ್ಯಾತ್ ಲ್ಯಾಬ್ ಕಾರ್ಡಿಯಾಕ್ ರಿಲೇಟೆಡ್ 4 ಮಂತ್ಸ್ ಆಗುತ್ತೆ. ಸೊ ಮಿಷಿನ್ ಬರೋದಕ್ಕೆ ಸ್ವಲ್ಪ ಲೇಟು, ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಆಲ್ ದ ಫೆಸಿಲಿಟೀಸ್ ಕವರ್ ಆಗುತ್ತೆ ಸರ್ ಹಾಸ್ಪಿಟಲ್. ಸರ್ ಗೈನಿಕ್ ಮತ್ತು ಹಾರ್ಟ್ ಎಲ್ಲ ಇದೆ ಸರ್, ಗೈನಿಕ್ದು ಇದೆ. ಸೊ ಹಾರ್ಟ್ ಸ್ಪೆಷಲಿಸ್ಟ್ದು 3 ಮಂತ್ಸ್ ಆಗುತ್ತೆ. ಮಿಷಿನ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಆರ್ಡ್ರ್ ಮಾಡಿರೋದು. ಬಟ್ ಅದು ರೂಮ್ ಎಲ್ಲ ರೆಡಿ ಆಗಿದೆ, ಜಸ್ಟ್ ಮಿಷಿನ್ ಬರೋದಕ್ಕೆ ಲೇಟ್ ಆಗ್ತಿದೆ. ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಸೊ 6 ಮಂತ್ಸ್ ಒಳಗಡೆ ಅದು ಬಂದು ಫುಲ್ ಎಲ್ಲ ಟೈಪ್ ಆಗುತ್ತೆ ಸರ್. ಸರ್ ಇತ್ತೀಚೆಗಷ್ಟೇ ಎಕ್ಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ. ಹೌದೌದು, ಅದು ಯಾಕೆಂದರೆ ಈ ಕೋವಿಡ್ ಆದಮೇಲೆ ಸ್ವಲ್ಪ ಜನ ಹೇಳೋದು ಏನಂದರೆ ಇಟ್ ಈಸ್ ಲಿಂಕ್ ಟು ವ್ಯಾಕ್ಸಿನ್ ಅಂತ. ಬಟ್ ಅದು ವ್ಯಾಕ್ಸಿನಿಂದನೂ ಕೋವಿಡಿಂದನೂ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಸರ್. ಸೊ ಮೋಸ್ಟ್ ಪ್ರಾಬಲಿ ಅದು ಕೋವಿಡಿಂದ ಅದು ಹಾರ್ಟ್ ಸಂಬಂಧಪಟ್ಟಿದ್ದು ಒಂದು ಎನ್ಸೈಮ್ ಇರುತ್ತೆ, ಅದು ಸ್ವಲ್ಪ ಜಾಸ್ತಿಯಾಗಿ ಎಲ್ಲರಿಗೂ ಸ್ವಲ್ಪ ಜಾಸ್ತಿ ಚಿಕ್ಕ ವಯಸ್ಸಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದೆಲ್ಲ ಆಗ್ತಾಯಿದೆ. ಸೊ ಅದ್ರ ರಿಲೇಟೆಡ್ ಇವಾಗೆಲ್ಲ ಜಾಸ್ತಿ ಹಾರ್ಟ್ ರಿಲೇಟೆಡೇ ಜಾಸ್ತಿ ಇದು ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಸೊ ನಾವು ಅದೊಂದು ಅನುಕೂಲ ಮಾಡೋಣ ಅಂತ ಇದು ಸರ್ ಬೇಸಿಕಲಿ ಸ್ವಲ್ಪ ಮಿಡಲ್ ಕ್ಲಾಸ್ ಅವ್ರಿಗೆ ಸೆಟ್ ಆಗಲಿ ಅನ್ನೋ ಒಂದು ರೇಂಜಲ್ಲಿ ಹಾಸ್ಪಿಟ್ಲ್ ಮಾಡಿರೋದು. ಇದು ಕಾಸ್ಟ್ ರೇಟ್ ರಿಲೇಟೆಡ್ ಆಗಲಿ ಎಲ್ಲ ಬಂದು ಮಿಡಲ್ ಕ್ಲಾಸ್ಗೆ, ಮಿಡಲ್ ಕ್ಲಾಸ್ಗೆ, ಲೋವರ್ ಕ್ಲಾಸ್ಗೂ ಆಗುತ್ತೆ. ಸೊ ಅಫೋರ್ಡೆಬಲಾಗಿ ಮಾಡೋಣ ಅಂತ ಒಂದು ರೇಂಜಲ್ಲಿ ಮಾಡಿರೋದು. ಬಿಕಾಸ್ ಈ ಫೆಸಿಲಿಟೀಸ್ಗೆ ನೀವು ಹುಡ್ಕೊಂಡು ಹೋದರೆ ಎಲ್ಲ ಹೈ ಎಂಡ್ ಹಾಸ್ಪಿಟ್ಲ್ಗೆ ಹೋಗ್ಬಿಡ್ತೀರಾ, ಅವಿಲ್ಲಿ ರೇಟ್ಗಳು ತಡೆಯೋಕ್ಕಾಗಲ್ಲ. ಸೊ ಆ ಒಂದು ಇದರಲ್ಲಿ ಈ ಸುತ್ತೂರು ಇರೋ ಜನರಿಗೆ ಇದೊಂದು ರೀಸನೇಬಲ್ ಆಗಿರುತ್ತೆ ಅಂತ ಮಾಡಿರೋದು. % BP ಶುಗರ್ ಅದೆಲ್ಲ 40% ಏನೋ ಸರ್, 40% ಯಾವಾಗಲೂ ಹೋಯ್ತು. ಈಗ ಆಲ್ಮೋಸ್ಟ್ 60-70, ಇವಾಗ 23 ಇಯರ್ಸ್ಗೆಲ್ಲ ಶುಗರ್ ಬರ್ತಿದೆ ತುಂಬ ಜನಕ್ಕೆ. ಸೊ ಸರ್ ಮ್ಯಾನೇಜ್ ಮಾಡೋದಕ್ಕೆ ಏನಿಲ್ಲ ಸರ್, ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಬೇಕು. ಏನೋ ಡಾಕ್ಟ್ರ್ ಹೇಳ್ತಾರೆ ಅಂತಲ್ಲ, ಬಿಕಾಸ್ ಡಾಕ್ಟ್ರ್ ಹೇಳೋದು ಎಲ್ಲರೂ ಒಳ್ಳೆಯದಕ್ಕೋಸ್ಕರನೇ. ಅವ್ರಿಗೆ ಅದರಿಂದ ದುಡ್ಡೇನು ಬರೋಲ್ಲ ಡಾಕ್ಟ್ರಿಗೆ. ನೀವು ಚೆಕಪ್ ಮಾಡಿಸ್ಕೊಂಡು ನೀವು ಇದು ಮಾಡಿದ್ರೆ ಸರ್ ಲೈಫ್ ಲಾಂಗ್ ಇದು. ಒಂದು ಸತಿ 6 ತಿಂಗಳಿಗೆ ಒಂದು ಸತಿ, ವರ್ಷಕ್ಕೆ ಸತಿ ಮಾಡಿಸಿದ್ರು ಸಾಕಾಗುತ್ತೆ ಸರ್. ಏನು ಪ್ರತಿ ತಿಂಗಳು ಮಾಡಿಸ್ಬೇಕಂತೇನಿಲ್ಲ ಶುಗರ್ದು. ಸೊ ಹಂಗೆ ಮಾಡಿಸಿ ರೆಗ್ಯುಲರಾಗಿ ಚೆಕಪ್ ಮಾಡಿಕೊಂಡು ನಾವು ಡಯಟಲ್ಲೇ ಕಂಟ್ರೋಲ್ ಮಾಡ್ಬೋದು. ಯಾಕಂದರೆ ಅರ್ಲಿ ಡಿಟೆಕ್ಷನ್ ಈಸ್ ವೆರಿ ಗುಡ್. ಲೇಟಾಗಿ ಡಿಟೆಕ್ಟ್ ಆದಾಗ ನಾವು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ. ಸೊ ಅರ್ಲಿ ಡಿಟೆಕ್ಷನ್ಗೆ ಡಾಕ್ಟರ್ಸ್ ಯೂಶಲಿ ನಾವು ಅಡ್ವೈಸ್ ಮಾಡೋದಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಆ ಥರ ಏನಿಲ್ಲ, ನಮ್ಮ ಡಾಕ್ಟರೇ ಕೊಟ್ಟಿದ್ದಾರೆ ಸರ್. ಈಗ ಹೊಸದಾಗಿರೋದ್ರಿಂದ ನಮಗೊಂದು 6 ತಿಂಗಳು ಆದಮೇಲೆ ಇನ್ಶೂರೆನ್ಸ್ ಅವರೆಲ್ಲ ಟೈಪ್ ಆಗ್ತಾರೆ. ಇಲ್ಲಾಂದರೆ ಫಸ್ಟ್ ಹೊಸ ಹಾಸ್ಪಿಟ್ಲಲ್ಲಿ ಇಟ್ ಈಸ್ 2 ಥರ. ಒಂದು 6 ತಿಂಗಳಾಗಬೇಕು, ಇಲ್ಲ 100 ಪೇಷಂಟ್ಸ್ ಯಾವುದು ಅಡ್ಮಿಷನ್ ಆಗಬೇಕು, ಯಾವುದು ಮೊದಲು ಬರುತ್ತೋ ಅದು. ಸೊ 2 ತಿಂಗಳೊಳಗಡೆ ನಮ್ಗೆ 100 ಪೇಷಂಟ್ಸ್ ಅಡ್ಮಿಷನ್ ಆಗಿದೆ ಅಂದರೆ ಸೊ ಕ್ಯಾಶ್ಲೆಸ್ ಮಾಡ್ತೀವಿ. ಬಟ್ ನಾವೇನು ಮಾಡ್ತೀವಿ ಅಂದರೆ ರಿಯಂಬರ್ಸ್ಮೆಂಟ್ ಅನ್ನೋ ಕ್ಲೈಮ್ ಮಾಡ್ಕೋಬೋದು ಇನ್ಶೂರೆನ್ಸ್ ಇರೋರು. ಸೊ ಕ್ಯಾಶ್ಲೆಸ್ ನಾವು ಮಾಡಿಸ್ಕೊಡ್ತೀವಿ. ನಾವೇನು ಪೇಷಂಟ್ ಕಡೆಯಿಂದ ಏನು ಇದು ಮಾಡಲ್ಲ. ನಾವು ಅವರು ಬ್ಲ್ಯಾಂಕ್ ಚೆಕ್ ಒಂದು ಪೋಸ್ಟ್ ಡೇಟೆಡ್ ಹಾಕ್ಕೊಟ್ರೆ ನಾವೇ ಎಲ್ಲ ಸರ್ಟಿಫಿಕೇಟ್ಸ್ ಆಗಲಿ ಡಾಕ್ಯುಮೆಂಟ್ಸ್ ಆಗಲಿ ಸಬ್ಮಿಟ್ ಮಾಡಿಬಿಟ್ಟು ನಾವೇ ಇದು ಮಾಡ್ತೀವಿ ಸರ್. ಸೊ ಅವೆಲ್ಲ ಪರ್ಮಿಷನ್ ಬರೋದಕ್ಕೆ ನಾವು ಹೇಳಿದ್ನಲ್ಲ ಸರ್, 100 ಪೇಷಂಟ್ಸ್ ಮುಗಿಲೇಬೇಕು. ಸೊ ನಾವು ಗೌರ್ಮೆಂಟ್ಗೆ ಇಷ್ಟು ಪೇಷಂಟ್ಸ್ ಮಾಡಿದ್ದೀವಿ ಅಂತ ತೋರಿಸಿದ ಮೇಲೆ ನಮ್ಗೆ ಅವೆಲ್ಲ ಅಪ್ರೂವಲ್ಸ್ ಬರೋದು. ಅಲ್ಲಿ ಒಂದು ಹಾಸ್ಪಿಟಲ್ ರೆಗ್ಯುಲರಾಗಿ ಬರ್ತಾರೆ, ಅವ್ರಿಗೆ ಮಂತ್ಲಿ ಕಾರ್ಡ್ ಅಂತ ಮಾಡ್ಬಿಟ್ಟಿದ್ದಾರೆ. ಲೈಕ್ ಇಷ್ಟು ಫೆಸಿಲಿಟೀಸ್ಗೆ 1000, 2000 ಆ ಥರ ಚಾರ್ಜ್ ಇದೆ ಸರ್. ಅದು ಇಯರ್ಲಿ ಪ್ಲ್ಯಾನ್ಸ್ ಅಂತಲೂ ಇದೆ, ಎಲ್ಲ ಇದೆ ಸರ್. ಅದು ಕಾರ್ಡ್ ಮಾಡಿಕೊಂಡು ಈಗ ನಾವು ಹಾಸ್ಪಿಟ್ಲ್ಗಳಲ್ಲಿ ಯೂಶ್ವಲಿ ಮೆಂಬರ್ಶಿಪ್ ಕಾರ್ಡ್ ಅಂತ ಕೊಡಲ್ಲ.
ಸೊ ಇಯರ್ಲಿ ಪ್ಲ್ಯಾನ್ಸ್ ಅಂತ ಇದು ಮಾಡ್ತೀವಿ. ಸೊ ಒಂದು ಮಾಡಿದಾಗ ಏನು ಮಾಡುತ್ತೆ, ಒ ಪಿ ಡಿಲೆಲ್ಲ ಡಿಸ್ಕೌಂಟ್ ಬರುತ್ತೆ, ಏನೇ ಬ್ಲಡ್ ಟೆಸ್ಟ್ ಮಾಡಿದ್ರು ಡಿಸ್ಕೌಂಟ್ ಬರುತ್ತೆ, ಎಲ್ಲ ಸ್ಕ್ಯಾನ್ಗಳಲ್ಲೂ ಡಿಸ್ಕೌಂಟ್ ಬರುತ್ತೆ. ಸೊ ಆ ಥರ ಆಪ್ಷನ್ಸು ಇದೆ ಸರ್. ಅದು ಇನ್ನು ಇವತ್ತು ಇದು ಮಾಡಿರೋದಕ್ಕೆ ನಾವೆಲ್ಲೂ ಮಾರ್ಕೆಟಿಂಗ್ ಮಾಡೋಕ್ಕಾಗಿಲ್ಲ. ಮೇ ಬಿ ನೆಕ್ಸ್ಟ್ ವೀಕ್ ಬರೋ ಅಷ್ಟೊತ್ತಿಗೆ ಎಲ್ಲ ಕಡೆ ಇದಾಗಿರುತ್ತೆ ಸರ್. ಹೆಲ್ತ್ ಟಿಪ್ಸ್ ಅಂದರೆ ಸ್ವಲ್ಪ ಫಿಸಿಕಲಾಗಿ ಆ್ಯಕ್ಟಿವ್ ಆಗಿರಬೇಕು ಸರ್. ನಾವು ಈ ನಡುವೆ ಫಾಸ್ಟ್ ಫುಡ್ಗಳೆಲ್ಲ ಜಾಸ್ತಿ ತಿಂದು ಕೊಲೆಸ್ಟ್ರಾಲ್ ಎಲ್ಲ ಎಲ್ರಿಗೂ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಆಯಿಲಿ ಫುಡ್ ಸ್ವಲ್ಪ ಅವಾಯ್ಡ್ ಮಾಡಿ, ರೆಗ್ಯುಲರಾಗಿ ಒಂದು ಫಿಸಿಕಲ್ 1 hour ದಿನ 1 hour ಆಗಲಿ ಅಂದರೆ ಹಾಫ್ ಆನ್ ಅವರ್ ವಾಕಿಂಗ್ ಮಾಡಿದ್ರೆ ಇಟ್ ಈಸ್ ವೆರಿ ಗುಡ್. ಮೈಂಡು ಫ್ರೆಶ್ ಇರುತ್ತೆ, ಬಾಡಿನೂ ಫ್ರೆಶ್ ಇರುತ್ತೆ.